ಇದು ಸರಗೂರಿಂದ ಸುಮಾರು 11 ಕಿಲೋಮೀಟ್ರ್ ನೂಗು ಡ್ಯಾಮ್ ಅಂತಿದೆ. ಅಲ್ಲಿಂದ ಮುಳ್ಳೂರ್ ಹತ್ರ ಇಬ್ರು ವ್ಯಕ್ತಿ ಮೇಲೆ ದಾಳಿ ಮಾಡಿರುತ್ತೆ ಹುಲಿ. ಮೊದಲನೇ ದಿನ ಬಂದು ಒಬ್ರು ರೈತರ ಮೇಲೆ ದಾಳಿ ಮಾಡಿರುತ್ತೆ. ಅಲ್ಲಿ ಬೋನ್ ಇಡಕ್ಕೆ ಹೋದಾಗ ಒಬ್ರು ಗಾರ್ಡ್ಗೂ ನೆಕ್ಸ್ಟ್ ಡೇ ಸೇಮ್ ಸ್ಪಾಟಲ್ಲೇ ಅವ್ರಿಗೂ ಸಹ ದಾಳಿ ಮಾಡಿದೆ ಹುಲಿ. ಆದ್ರಿಂದ ಇದು ಸಡನ್ ಆಗಿ ಒಂದು ಹುಲಿ ಕಾರ್ಯಾಚರಣೆ ಮಾಡಬೇಕು ಅಂತ ನಮ್ಮ ಏನು 4 ಕುಮ್ಕಿ ಆನೆಗಳನ್ನ ಕರೆಸ್ತಾರೆ. ಮೊದಲನೇ ದಿನ ಬಂಡೀಪುರ ಕ್ಯಾಂಪಿಂದ ನಮ್ಮ ಭಗೀರಥ, ಅಂದರೆ ಅವನಿಗೆ ಕೇವಲ ಈಗ 19ರಿಂದ ಒಂದು 20 ವರ್ಷ ಆನೆ. ಆಮೇಲೆ ಹಿರಣ್ಯ, ಅದೊಂಥರ ಹಿರಿಯ ಆನೆ ಅನ್ಬೋದು. 2 ಆನೆಗಳು ಇಲ್ಲಿ DRFO ಕ್ಯಾಂಪಿಗೆ ಬರುತ್ತೆ, ಇಲ್ಲಿ DFO ಕ್ಯಾಂಪ್ಗೆ ನೂಗು ಡ್ಯಾಮ್ ಹತ್ರ. ಮಾರನೇ ದಿನ ಬಂದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು, ವೈಸ್ ಕ್ಯಾಪ್ಟನ್ ಮಹೇಂದ್ರ, ಟೋಟಲ್ ಆಗಿ 4 ಸಾಕಾನೆಗಳು ಇಲ್ಲಿ ಕ್ಯಾಂಪಿಗೆ ಬರುತ್ತೆ. ನಿನ್ನೆ ಏನು ಕಾರ್ಯಾಚರಣೆ ನಡೀತು, ಸುಮಾರು 1-1:30ಗೆ ಕಾರ್ಯಾಚರಣೆಗೆ ಹೊರಡುತ್ತೆ. ನಮ್ಮ 3 ಸಾಕಾನೆಗಳು ಹೋಗುತ್ತೆ, ಅಭಿಮನ್ಯು, ಮಹೇಂದ್ರ ಮತ್ತು ಭಗೀರಥ. ನಿನ್ನೆ ಸಂಜೆ ತನಕ ಕ್ಯಾಪ್ಚರಿಂಗಲ್ಲಿ ಬ್ಯುಸಿ ಇರುತ್ತೆ. ಹುಲಿ ಸೈಟ್ ಆಗಲ್ಲ. ಡ್ರೋನ್ ಟೀಮ್ ಸಹ ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅದು ಸೈಟ್ ಆಗಿಲ್ಲ ಹುಲಿ. ಆ್ಯಕ್ಚುಲಿ ನೈಟು ಕೂಡ ಡ್ರೋನ್ ಟೀಮ್ ಅವರು ಹುಡುಕ್ತಾ ಇದ್ದಾರೆ, ಅದು ಸೈಟ್ ಆಯ್ತಾ ಇಲ್ಲ. ಇವತ್ತು ಸಹ ಯಾವುದೇ ರೀತಿ ಕಾರ್ಯಾಚರಣೆ ಆಗಿಲ್ಲ. ನಮ್ಮ 4 ಸಾಕಾನೆಗಳೇನಿದೆ ಅದು ಕ್ಯಾಂಪಲ್ಲೇ ಇದೆ. ಹುಲಿ ಕಾರ್ಯಾಚರಣೆಗಳು ಎಸ್ಪೆಷಲಿ ನೈಟ್ ಟೈಮಲ್ಲೇ ಜಾಸ್ತಿ ಆಗೋದು. ಈಗ ಲಾಸ್ಟ್ ಏನು 24 ಹುಲಿ ಹಿಡಿದ್ರು, ಅದರಲ್ಲಿ ಸುಮಾರು ಹುಲಿಗಳು ನೈಟ್ ಟೈಮಲ್ಲೇ ಕ್ಯಾಪ್ಚರ್ ಆಗಿರೋದು. ಏನಕ್ಕೆ ಅಂದರೆ ಅದು ನೈಟ್ ಟೈಮಲ್ಲಿ ಹುಲಿಗಳ ಕಣ್ಣುಗಳು, ಏನು ಪ್ರಾಣಿ ಕಣ್ಣಿದೆ ಅದು ಟಾರ್ಚ್ ಬಿಟ್ಟಾಗ ಹೊಳೆಯುತ್ತೆ. ಆ ಟೈಮಲ್ಲಿ ಅವರು ಕ್ಯಾಪ್ಚರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಡ್ರೋನು ಅಷ್ಟೇ, ಡ್ರೋನ್ ಬಿಟ್ಟಾಗ ಅದರಲ್ಲಿ ಸೈಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ನೋಡೋಣ ಇವತ್ತು ಸಂಜೆ ಏನಾದ್ರು ಹುಲಿ ಟ್ರ್ಯಾಕ್ ಆಗಿ ಅದು ಕ್ಯಾಪ್ಚರ್ ಆಗುತ್ತಾ ಅಂತ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ರಂಜನ್ ಸರ್ ಹಾಗೂ ವಸೀಂ ಡಾಕ್ಟರ್ ಮತ್ತು ನಮ್ಮ ದಸರಲ್ಲಿ ಇದ್ದಂತಹ ಆದರ್ಶ್ ಡಾಕ್ಟ್ರು, ಟೋಟಲ್ ಇವರು 3 ಜನ ಇದ್ದಾರೆ. 3 ಜನ ಸಹ ಒಳ್ಳೆ ಶಾರ್ಪ್ ಶೂಟ್ರ್ಗಳೇ. ನೋಡೋಣ ಈ ಕಾರ್ಯಾಚರಣೆ ಯಶಸ್ವಿಯಾಗಲಿ. ಈ ಹುಲಿ ಕಾರ್ಯಾಚರಣೆಗೂ ಆನೆ ಕಾರ್ಯಾಚರಣೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಏನಕ್ಕೆ ಅಂದರೆ ಈಗ ಆನೆ ಕಾರ್ಯಾಚರಣೆಗೆ ಹೋಗ್ಬೇಕಂದ್ರೆ ಅಲ್ಲಿ ETF ಸಿಬ್ಬಂದಿಗಳು 100 ಜನ ಇರ್ತಾರೆ. ಹಾಗೆ ಅದಕ್ಕೆ ಹಗ್ಗ ತಗೋ ಹೋಗಬೇಕು. ಆಮೇಲೆ ಅದು ಸರಿಯಾದ ಟ್ರ್ಯಾಕಿಂಗ್ ಆಗಬೇಕು. ಆನೆ ಒಂದು ದೊಡ್ಡ ಗಾತ್ರ ಇರೋ ಪ್ರಾಣಿ, ಅದನ್ನು ಒಂದು ಕ್ರೈನ್ ಮುಖಾಂತರ ಎಳ್ದು ಅದನ್ನ ಲಾರಿಗೆ ಲೋಡ್ ಮಾಡ್ತಾರೆ. ಈಗ ಹುಲಿ ಕಾರ್ಯಾಚರಣೆ ಅಂದರೆ ಸಖತ್ತು ಒಂಥರ ಡೇಂಜರ್ ಅನ್ಬೋದು. ಏನಕ್ಕೆ ಅಂದರೆ ಅದು ಒಂದು 200ರಿಂದ 250, 300 kg ತನಕ ಬರೋವಂಥ ಪ್ರಾಣಿ. ಅದು ಈಗ ಸಣ್ಣ ಪೊದೆಯಲ್ಲಿ ಔಸ್ಕೊಂಡ್ರೆ, ಒಂದು ಸಣ್ಣ ಒಂದು ಕಬ್ಬಿನ ಗದ್ದೆ ಇರುತ್ತೆ, ಅದರೊಳಗೆ ಔಸ್ಕೊಂಡ್ರೆ ಯಾರು ಕಣ್ಗೂ ಕಾಣಿಸಲ್ಲ. ಅದೊಂದು ಸತಿ ಎಗುರಿದ್ರೆ ಒಂದು 12ರಿಂದ 13 ಅಡಿ ತನಕ ಎದುರೋಂಥ ಪ್ರಾಣಿ ಅದು. ಅದಾಗಲಿ ಚಿರತೆ ಆಗಲಿ, ಅದು ಸಖತ್ ಡೇಂಜರಸ್ಸು. ಅದಕ್ಕೆ ಹುಲಿ ಕಾರ್ಯಾಚರಣೆ ಯಾವತ್ತೂ ಡೇಂಜರಸ್ಸೇನೆ. ಈಗ ಆನೆ ಕಾರ್ಯಾಚರಣೆ ಆದರೆ ಒಂದು ಸತಿ ಡಾಟ್ ಮಾಡ್ತಾರೆ. ಡಾಟ್ ಮಾಡಿದಾಗ ಅದು ಸುಮಾರು ಒಂದೊಂದು ಆನೆಗಳು 10 ಕಿಲೋಮೀಟ್ರ್ ನಡ್ಕೊ ಹೋಗುತ್ತೆ, ಒಂದೊಂದು ಆನೆಗಳು 3 ಕಿಲೋಮೀಟ್ರ್ ಹೋಗುತ್ತೆ, ಒಂದೊಂದು ಆನೆಗಳು 1 ಕಿಲೋಮೀಟ್ರಲ್ಲೇ ಬಿದ್ದೋಗುತ್ತೆ. ಅದು ಟ್ರ್ಯಾಕಿಂಗಲ್ಲಿ ಇರ್ತಾರೆ. ಅಂದರೆ ಯಾರೂ ಸಾಮಾನ್ಯ ಪಬ್ಲಿಕ್ಕು ಅಲ್ಲಿ ಹೋಗ್ಬಾರ್ದು. ಏನಕ್ಕಂದರೆ ಯಾವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ನ ಫಾಲೋ ಮಾಡ್ಬೇಕು ಪಬ್ಲಿಕ್ ಇರೋರು. ಈ ಹುಲಿ ಕಾರ್ಯಾಚರಣೆಲೂ ಅಷ್ಟೇ, ಎಸ್ಪೆಷಲಿ ಹುಲಿ ಕಾರ್ಯಾಚರಣೆ ಅಷ್ಟು ಡೇಂಜರಸ್ಸು ಇನ್ನೊಂದಿಲ್ಲ, ಹುಲಿ ಮತ್ತು ಚಿರತೆ. ಅದು ಯಾವ ಕಡೆಯಿಂದ ಅಟ್ಯಾಕ್ ಆಗುತ್ತೆ, ಅದು ಸ್ಪೀಡ್ ಅಷ್ಟೇ, ಓಡೋ ಸ್ಪೀಡು ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ ಏನು ಅಂತ ಒಂದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಕಳೆದ 6 ತಿಂಗಳಲ್ಲಿ ನೋಡ್ಬೋದು, ಮುಳ್ಳೂರು ರೇಂಜಲ್ಲೇ ಒಂದು ಹುಲಿ ಅಟ್ಯಾಕ್ ಮಾಡುತ್ತೆ. ನಮ್ಮ ಅಭಿಮನ್ಯುನೂ ಇರುತ್ತೆ ಆ ಕಾರ್ಯಾಚರಣೆಯಲ್ಲಿ. ಅದೇನಾಗುತ್ತೆ, ಅಭಿಮನ್ಯು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಹುಲಿ ಓಡ್ಬಿಡುತ್ತೆ. ಹುಲಿ ಓಡಿದಾಗ ಅದು ಯಾವ ಕಡೆಯಿಂದ ಬಂದು ಅಲ್ಲಿದ್ದಂಥ ರೈತರಂಗೆ ಹೊಡೆದಿರೋದು, ಫುಲ್ ಮುಖ ಒಂದು ಅರ್ಧ ಶೇಪೇ ಇದಾಗಿದೆ. ಅವನು ಅಪೋಲೋ ಮೈಸೂರು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ರು. ಈ ಥರ ಅದಕ್ಕೇ ಸಖತ್ ಹುಲಿ ಕಾರ್ಯಾಚರಣೆ, ಚಿರತೆ ಕಾರ್ಯಾಚರಣೆ ಯಾವತ್ತೂ ಡೇಂಜರಸ್ಸೇನೆ. ಇನ್ನು ಆನೆ ಕಾರ್ಯಾಚರಣೆ ಆದರೆ ನೋಡ್ಬೋದು, ಅದಕ್ಕೆ 5-6 ಆನೆಗಳು ಸರೌಂಡಿಂಗ್ ಮಡಗಿ ಅದನ್ನು ಹಗ್ಗ ಕಟ್ಟಿ ಲಿಫ್ಟ್ ಮಾಡಿ ಒಂದು ಕ್ರೈನಲ್ಲಿ ಅದನ್ನ ಸುರಕ್ಷಿತವಾದ ಸ್ಥಳಕ್ಕೆ ಟ್ರಾನ್ಸ್ಲೊಕೇಟ್ ಮಾಡ್ತಾರೆ, ಇಲ್ಲಾಂದರೆ ಕ್ಯಾಂಪಿಗೆ ಹೋಗ್ತಾರೆ. ಈ ಹುಲಿ ಕಾರ್ಯಾಚರಣೆ, ಚಿರತೆ ಕಾರ್ಯಾಚರಣೆ ಆದರೆ ಒಂದು ಕಡೆ ಬೋನ್ ಮಡಗಬೇಕು, ಅದಕ್ಕೆ ಒಂದು ಆಹಾರ ಮಡಗಬೇಕು, ಹಾಗೆ ಸೊಪ್ಪುಗಳು ಅದೇನೇನಿದೆ ಎಲ್ಲ ಅದು ಬೋನ್ ಮೇಲೆ ಇಟ್ಟು ಅದು ಬರೋವರೆಗೆ ಕಾಯಬೇಕು. ಎಷ್ಟು ಟೈಮ್ ಹಿಡಿಯುತ್ತೆ, ಒಂದು ಸಖತ್ ಪೇಷನ್ಸ್ ಬೇಕು ಹುಲಿ ಚಿರತೆ ಕಾರ್ಯಾಚರಣೆಯಲ್ಲಿ. ಆಮೇಲೆ ಅದಕ್ಕೆ ಸರಿಯಾಗಿ ಮಾನಿಟ್ರ್ ಮಾಡಬೇಕು, ಡ್ರೋನ್ ಟೀಮ್ ಆಗಲಿ, ಅಲ್ಲಿರೋ ETF LTF ಸಿಬ್ಬಂದಿಗಳಾಗಲಿ. ಈ ಥರ ಸಿಕ್ಕಾಪಟ್ಟೆ ಕಷ್ಟ ಇದೆ ಹುಲಿ ಚಿರತೆ ಕಾರ್ಯಾಚರಣೆ. ಈಗ ಹುಲಿ ಕಾರ್ಯಾಚರಣೆ ಅಂದರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇರೋದೇ ಬಂಡೀಪುರ ರೇಂಜಲ್ಲೇ. ಬಂಡೀಪುರ ರೇಂಜಲ್ಲಿ ಇಡೀ ಇಂಡಿಯಾದಲ್ಲಿ ಹುಲಿ ಕಾರ್ಯಾಚರಣೆಯಲ್ಲಿ ಯಾವ್ದು ಆನೆಗಳು ಎತ್ತಿದ ಕೈ ಅಂದರೆ ಅದೇ ನಮ್ಮ ಅಭಿಮನ್ಯು ಮತ್ತು ಮಹೇಂದ್ರ. ಟಾಪ್ 2 ಕುಮ್ಕಿ ಸ್ಪೆಷಲಿಸ್ಟು ಅದೆರಡೇ ಇರೋದು. ಆ್ಯಕ್ಚುಲಿ ಅದನ್ನೇ ಕರೆಸ್ಬೇಕು, ಇನ್ಯಾವ ಆನೆ ಕರ್ಸೋಕ್ಕಾಗುತ್ತೆ. ಈಗ ಭೀಮಾನು ಚೆನ್ನಾಗಿ ಮಾಡ್ತಾನೆ ಕಾರ್ಯಾಚರಣೆಗಳಲ್ಲಿ, ಹುಲಿ ಕಾರ್ಯಾಚರಣೆ ಎಸ್ಪೆಷಲಿ ಭೀಮಾ. ಕಂಜನ್ ಚೆನ್ನಾಗಿ ಮಾಡ್ತಿದ್ದ. ಆದರೆ ಈಗ ನಿಮಗೆ ಗೊತ್ತಿರ್ಬೋದು, ಕಂಜನ್ದು ಒಂದು ಮ್ಯಾಟ್ರಾಗಿ ಏನಾಗಿದೆ, ಅದು ಯಾವುದೇ ಕಾರ್ಯಾಚರಣೆಗೆ ಬರಬಾರ್ದು, ದಸರಾಗೆ ಬರಬಾರ್ದು ಅಂತಿದೆ. ಇನ್ನು ಭೀಮಂಗೆ ಮದ ಇರೋ ಕಾರಣ ಅದನ್ನು ಕರೆಸಿಲ್ಲ. ಇನ್ನು ನಮ್ಮ
ನೆಕ್ಸ್ಟು ಜನ್ರೇಷನ್ಗೆ ಟ್ರೈನ್ ಆಯ್ತಾ ಆನೆ ಅಂದರೆ ಭಗೀರಥ. ಅದು ಕೂಡ ಸುಮಾರು ಕಾರ್ಯಾಚರಣೆ ಮಾಡಿರೋ ಆನೆ. ಹುಲಿ ಕಾರ್ಯಾಚರಣೆ ಎಸ್ಪೆಷಲಿ ಎಲ್ಲಿ ಬರೋದು ಅಂದರೆ ಹುಲಿ ಕಾರ್ಯಾಚರಣೆ ನಮ್ಮ ಬಂಡೀಪುರ ಚಾಮರಾಜನಗರ ರೇಂಜಲ್ಲೇ ಜಾಸ್ತಿ ಬರೋದು, ಎಚ್ ಡಿ ಕೋಟೆ ಈ ರೇಂಜಲ್ಲೇ. ಅದಕ್ಕೇ ಪ್ರಿಫರ್ ಮಾಡೋದು ಅಲ್ಲಿರೋ ಆನೆಗಳನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಈಗ ನೋಡಿ, ರೋಹಿತ್ ಆನೆನ ಜಾಸ್ತಿ ಯೂಸ್ ಮಾಡ್ಕೋತಾಯಿದ್ರು ಹುಲಿ ಕಾರ್ಯಾಚರಣೆಗೆ. ಹಾಗೆ ಪಾರ್ಥ ಸಾರಥಿ ಅಂತಿದೆ, ಅದನ್ನೂ ಯೂಸ್ ಮಾಡ್ಕೋತಾಯಿದ್ರು. ಈಗ ಭಗೀರಥ ಅಂತಿದೆ, ಅದನ್ನು ಯೂಸ್ ಮಾಡ್ಕೋತಾಯಿದ್ದಾರೆ. ಅದ್ರ ಜೊತೆ ನಮ್ಮ ಮೇನ್ ಕುಮ್ಕಿ ಆನೆಗಳೇನಿದೆ ಅದು ಇರಲೇಬೇಕು, ಸ್ಪೆಷಲಿಸ್ಟ್ ಅಂತ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಮತ್ತು ವೈಸ್ ಕ್ಯಾಪ್ಟನ್ ಮಹೇಂದ್ರ. ಅದಕ್ಕೆ ಯಾವುದೇ ರೀತಿ ಒಂದು ಇನ್ಸಿಡೆಂಟ್ ಆಗಬಾರ್ದು ಅಂತ ಯಾವತ್ತೂ ಟಾಪ್ ಕುಮ್ಕಿ ಸ್ಪೆಷಲಿಸ್ಟ್ನೇ ಯೂಸ್ ಮಾಡ್ಕೋತಾರೆ. ಅದು ದಂತ ಕಟ್ಟಾಗಿರೋದು ಅದು ಇರಿಟೇಷನ್ ಅಭಿಮನ್ಯುಗೆ ಆಯ್ತಾ ಇತ್ತೇನೋ. ಅದು ದಂತ ಬಂದು ಅದು ಒಂಥರ ಹಿಂಗೆ ಕ್ರಾಸ್ ಕರ್ವ್ ಇತ್ತದು. ಅದು ತಿನ್ನೋಕ್ಕೂ ಸಹ ಸಖತ್ತು ಪ್ರಾಬ್ಲಮ್ ಆಯ್ತಿತ್ತು ಅಂತ ವಸಂತ ಅವರು ಹೇಳ್ತಾಯಿದ್ರು. ಅದು ಆ್ಯಕ್ಚುಲಿ ಅದು ಮದ ಇದ್ದಾಗ ಅದು ಏನು ದಿಂಬಿರುತ್ತೆ ಲಾಸ್ಟು. ಈಗ ನಮ್ಮ ತಿಥಿಮತಿ ಕೋಣಂದ ಕೊಟ್ಟೆ ಅಲ್ಲಿ ಒಂದು ಕಾರ್ಯಾಚರಣೆ ಬಂದು ಒಂದು 2-3 ದಿನ ಆದಮೇಲೆ ಅಲ್ಲಿ ಮರದೊಂದು ದಿಂಬಿ ಇರುತ್ತೆ. ಅದು ಅಗ್ರೆಸಿವ್ ಇದ್ದಾಗ ಅದು ಮರದ ದಿಂಬಿಗೆ ಹೊಡೆದ ತಕ್ಷಣ ಅದು ದಂತ ಅದು ಕಟ್ಟಾಗಿದೆ. ಅದೇನು ಒಳ್ಳೆಯದೇ ಆಯಿತು ಅಂತ ಹೇಳ್ತಾರೆ ಅವ್ರ ಮಾವುತರು. ಈಗ ಆರಾಮಾಗದು ಫುಡ್ ಎಲ್ಲ ತೊಗೊಂಡು ತಿನ್ಬೋದು, ಒಂಥರ ಫ್ರೀಡಮ್ ಇರೋ ಥರ ಈಗಿದೆ ಇವಾಗ ಅದಕ್ಕೆ. ಅದನ್ನೇನಿಲ್ಲ, ಇನ್ನು ದಸರಾ ಬರೋ ತನಕ ಅದನ್ನ ಫೈಲೆಲ್ಲ ಉಜ್ಜಿ ಅದೊಂದು ಶೇಪ್ ಮಾಡ್ತಾರೆ. ಈಗ ನೋಡಿ ಅಭಿಮನ್ಯು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಒಳ್ಳೆಯದಾಯಿತು ಒಂಥರ ಅದು. ಭಗೀರಥ ಆನೆ ಬಗ್ಗೆ ಹೇಳ್ಬೇಕಂದ್ರೆ ಅದು ಕೇವಲ 19ರಿಂದ 21 ವರ್ಷದ ಆನೆ. ಸೇಮ್ ನಮ್ಮ ಅಭಿಮನ್ಯು ಏನು ಚಿಕ್ಕ ಏಜಲ್ಲಿ ಇತ್ತು ಅದೇ ಥರ ಒಂದು ಲುಕ್ಕಲ್ಲೇ ಇದೆ. ಅದಂತ ಕೂಡ ಅಷ್ಟೇ, ಅದೇ ಥರ ಶೇಪಲ್ಲಿದೆ. ಅದು ಆ್ಯಕ್ಚುಲಿ ರಾಮಪುರ ಕ್ಯಾಂಪಲ್ಲಿ ಇರ್ತದದು. ಅದು ಬರೀ ಹುಲಿ ಕಾರ್ಯಾಚರಣೆ ಇದ್ದಾಗ ಮಾತ್ರ ನೋಡೋಕೆ ಸಿಗ್ತದೆ ಅದು. ಅದು ಕೂಡ ಒಂದು ಒಳ್ಳೆ ಭವಿಷ್ಯದಲ್ಲಿ ಒಳ್ಳೆ ಆನೆ. ಹುಲಿ ಕಾರ್ಯಾಚರಣೆ ಚೆನ್ನಾಗಿ ಮಾಡ್ತಾನೆ ಅಂತ ಒಂದು ಟಾಕ್ ಇದೆ. ಅದು ಸಹ ದಸರಾಗೆ ಬರ್ಬೋದು ನಮ್ಮ ಅಧಿಕಾರಿಗಳು ಮನ್ಸು ಮಾಡಿದ್ರೆ. ಆ ಕ್ಯಾಂಪಿಂದ ಆ್ಯಕ್ಚುಲಿ ಮೊದಲು ನಮ್ಮ ಜಯಪ್ರಕಾಶ್ ಅಂತ ಒಂದು ಆನೆ ಬಂದಿತ್ತು. ಹಾಗೆ ಹಿರಣ್ಯನೂ ಬಂದಿದೆ. ಪಾರ್ಥ ಸಾರಥಿ ಅಂತ ಇತ್ತು, 18 ವರ್ಷಕ್ಕೆ ಅದು ಬಂದಿತ್ತು. ಇನ್ನು ಮುಂದೆ ಈ ಆನೆನೂ ಬರಲಿ ದಸರಾಗೆ. ಒಂದು ಒಳ್ಳೆ ಲಕ್ಷಣವಾಗಿರೋ ಆನೆ, ಅದಕ್ಕೂ ಒಂದು ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಈಗ ಆಲ್ರೆಡಿ ಹುಲಿ ಕಾರ್ಯಾಚರಣೆಯಲ್ಲಿ ಹೆಸರು ಮಾಡ್ತಾಯಿದ್ದಾರೆ. ನೆಕ್ಸ್ಟು ಆನೆ ಕಾರ್ಯಾಚರಣೆಗಳಿಗೂ ಬರಲಿ ಅವನು, ಒಂದು ಒಳ್ಳೆ ಭವಿಷ್ಯ ಇರೋ ಆನೆ.